ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ತುಂಬ ಸಂತೋಷದ ವಿಷಯ ಏನಂತಂದರೆ ಮೈನಾರಿಟಿ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಒಂದು ಇದಕ್ಕೆ ಶಾಲೆಗಳಿಗೆ ಒಂದು ಅಡ್ಮಿಷನನ್ನು ಪ್ರಕ್ರಿಯೆಯನ್ನು ನೀವು ಕೈಗೊಂಡಿದ್ದಿರಿ. ರಿಸಲ್ಟಲ್ಲಿ ವೇಟಿಂಗಲ್ಲಿದ್ದಿರಿ. ಇವಾಗ ಏನು ಮಾಡಿದ್ದಾರೆ, ಜಸ್ಟ್ ಇವಾಗ ನಿಮ್ಮ ಒಂದು ಸೆಲೆಕ್ಟ್ ಆಗಿರೋ ಬಗ್ಗೆ ಇಂಡಿವಿಜುವಲ್ ಆದಂಥ ರಿಸಲ್ಟನ್ನು ಕೂಡ ಕೊಟ್ಟಿದ್ದಾರೆ. ನೀವು ಇಂಡಿವಿಜುವಲ್ ಆಗಿ ನೋಡ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ಲಿಂಕನ್ನು ಕೊಡ್ತೇನೆ. ಇಲ್ಲಿ ನೋಡ್ತಾ ಇದ್ದೀರಿ, ಸ್ಕ್ರೀನ್ ಆಗ್ತಾಯಿದೆ. ಇಂಡಿವಿಜುವಲ್ ರಿಸಲ್ಟ್ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಯಾಟ್ಸ್ ನಂಬರ್ ಹಾಕಿ ನೋಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ಜಿಲ್ಲಾವಾರು ನೋಡ್ಬೋದು. ಇಲ್ಲಿ ಜಿಲ್ಲಾವಾರು ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಜಿಲ್ಲೆಗಳದಿದೆ. ಈ ಜಿಲ್ಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ ಮಾಹಿತಿ, ನಿಮ್ಮ ಜಿಲ್ಲೆ ಸೆಲೆಕ್ಷನ್ ಆಗಿರುವಂಥ ಒಂದು ಡಿಸ್ಟ್ರಿಕ್ಟ್ ನೇಮ್ ಕೊಟ್ಟಿದ್ದಾರೆ, ಸ್ಯಾಟ್ಸ್ ನಂಬರ್ ಕೊಟ್ಟಿದ್ದಾರೆ, ಹೌದಾ, ನಿಮ್ಮ ಹೆಸರಿದೆ, ನಿಮ್ಮ ರಿಲಿಜನ್ ಇದೆ, ಸೆಲೆಕ್ಟ್ ಯಾವ ಕೆಟಗರಿಯಲ್ಲಿ ಆಗಿದೆ ಅದು ಕೊಟ್ಟಿದ್ದಾರೆ, ಟೋಟಲ್ ಮಾರ್ಕ್ಸ್ಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥದ್ದು ಏನಂತಂದರೆ ಇದು 1:1 ಆಯ್ಕೆ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಲಿಸ್ಟ್ ಇದೆ, ನೋಡ್ಕೊಳ್ರಿ. ಓಕೆ, ಇದೇನಪ್ಪ ಅಂದರೆ ಇದು ಕೊಟ್ಟಿರುವಂಥ ನೀಟಾಗಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ 1:1 ಕೌನ್ಸ್ಲಿಂಗಿಗೆ ಸೆಲೆಕ್ಟ್ ಆಗಿರಿ ನೀವು ಅಂತ ಅರ್ಥ. ಡೈರೆಕ್ಟ್ ಅಡ್ಮಿಷನ್ ಮಾಡಿಸೋಂಗಿಲ್ಲ ಇದರಲ್ಲಿ. ಇದು ನೀವು ಕೌನ್ಸ್ಲಿಂಗಿಗೆ ಆಯ್ಕೆ ಆಗಿರಿ. 1:1 ಒಳಗಡೆ ನೀವು ಕೌನ್ಸ್ಲಿಂಗಿಗೆ ಆಯ್ಕೆ ಆಗಿರಿ ಅಂಥೇಳಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಇಲ್ಲಿ ನೋಡಿ, ನಿಮಗೆ ಎಲ್ಲ ಜಿಲ್ಲೆದಿದೆ, ನಮಗೆ ಎಲ್ಲ ಜಿಲ್ಲೆ ಕೊಟ್ಟಿದ್ದಾರೆ. ಇದು ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಸೊ ಓಪನ್ ಆಗಲಿಲ್ಲ ಅಂದರೆ ಹೇಳಿ, ಮತ್ತು ನಾನು ಏನು ಮಾಡ್ತೀನಪ್ಪ, ಆಲ್ಟರ್ನೇಟಾಗಿ PDF ಓಪನ್ ಆಗ್ತಾಯಿಲ್ಲ ಅಂದರೆ ಹೇಳಿ, ಆಲ್ಟರ್ನೇಟಾಗಿ ಫೋಟೋ ಹೊಡೆದು ನಾನು ಬೇರೆ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀನಿ, ಹೋಗಿ ನೋಡ್ಕೊಳ್ಬೋದು. ಬಟ್ ಬರುತ್ತೆ ನೋಡಿರಿ, ಟ್ರೈ ಮಾಡಿರಿ. ಇದ್ರ ಲಿಸ್ಟ್ ಒಳಗಡೆ ನಿಮ್ಮ ಹೆಸರಿದೆ ಅಂತ ಚೆಕ್ ಮಾಡ್ಕೊಳ್ರಿ. ಇದು ಲಿಸ್ಟ್ ಬಿಟ್ಟಿದ್ದಾರೆ, ಸೆಲೆಕ್ಷನ್ ಲಿಸ್ಟ್ ಅಲ್ಲ, ಇದು 1:1 ಸೆಲೆಕ್ಷನ್ ಲಿಸ್ಟು. ನೆನಪಿರಲಿ, 1:1 ಕೌನ್ಸಿಲಿಂಗ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿರುವಂಥದ್ದು.